ಈಗ ಒಂದು ವಿಡಿಯೋ ನೋಡಿದೆ. ರಾಜಕಾರಣದಲ್ಲಿ ನೈತಿಕ ಅಧಪತನ ಆದರೆ ಏನು ಆಗಬಹುದು ಅನ್ನೋದಕ್ಕೆ ಉದಾಹರಣೆಯ ಒಂದು ವಿಡಿಯೋ ಇಲ್ಲಿದೆ. ಅದರ ಜೊತೆಗೇನೆ ಯಾವ್ಯಾವ ದಾರ್ಶನಿಕರು ಈ ನೈತಿಕ ಅಧಪತನವನ್ನು ಹೇಗೆ ವಿಶ್ಲೇಷಿಸಿದ್ದಾರೆ ಅನ್ನೋದನ್ನು ನೋಡಿ. ರಾಜಕಾರಣದಲ್ಲಿನ ನೈತಿಕ ಅಧಪತನದ ಬಗ್ಗೆ ವಿಶ್ವದ ವಿವಿಧ ದಾರ್ಶನಿಕರು ಮತ್ತು ರಾಜಕೀಯ ಚಿಂತಕರು ವಿಭಿನ್ನ ದೃಷ್ಟಿಕೋನಗಳನ್ನು ನೀಡಿದ್ದಾರೆ. ಅವರು ಅಧಿಕಾರ, ಮೌಲ್ಯಗಳು ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿದ ರೀತಿ ಇಲ್ಲಿದೆ. 1. ಸಾಕ್ರೆಟೀಸ್ ಮತ್ತು ಪ್ಲೇಟೋ. ಸಾಕ್ರೆಟ್ಸ್ ಮತ್ತು ಪ್ಲೇಟೋ. ಪ್ರಾಚೀನ ಗ್ರೀಕ್ ದಾರ್ಶನಿಕರ ಪ್ರಕಾರ ರಾಜಕಾರಣ ಎನ್ನುವುದು ಕೇವಲ ಅಧಿಕಾರ ಹಿಡಿಯುವ ಕಲೆಯಲ್ಲ, ಅದು ನ್ಯಾಯ, ಜಸ್ಟಿಸ್ ಸ್ಥಾಪಿಸುವ ಮಾರ್ಗ. ಪ್ಲೇಟೋ ಇವರ ಪ್ರಕಾರ ಜ್ಞಾನವಿಲ್ಲದವರು ಮತ್ತು ಸ್ವಾರ್ಥಿಗಳು ಆಡಳಿತ ನಡೆಸಿದಾಗ ನೈತಿಕ ಅಧಪತನವಾಗುತ್ತದೆ. ತತ್ವಜ್ಞಾನಿಗಳು ಅರಸರಾಗಬೇಕು ಅಥವಾ ಅರಸರು ತತ್ವಜ್ಞಾನಿಗಳಾಗಬೇಕು ಎಂದು ಇವರು ವಾದಿಸಿದರು. ಅಧಿಕಾರದ ಆಸೆ ಮತ್ತು ಐಹಿಕ ಸುಖಗಳ ಹಪಾಹಪಿಯೇ ರಾಜಕೀಯ ಭ್ರಷ್ಟತೆಗೆ ಮೂಲ ಎಂದು ಪ್ಲೇಟೋ ನಂಬಿದ್ದರು. 2. ನಿಕೋಲೋ ಮೆಕವಲ್ಲಿ. ನಿಕೋಲೋ ಮಕ್ಯಾವೆಲ್ಲಿ. ಮೆಕವಲ್ಲಿಯನ್ನು ಆಧುನಿಕ ರಾಜಕೀಯ ಚಿಂತನೆಯ ಪಿತಾಮಹ ಎನ್ನಲಾಗುತ್ತದೆ. ಆದರೆ ಇವರ ವಿಚಾರಗಳು ನೈತಿಕತೆಯ ದೃಷ್ಟಿಯಿಂದ ವಿವಾದಾತ್ಮಕವಾಗಿವೆ. ಇವರು ರಾಜಕಾರಣ ಮತ್ತು ನೈತಿಕತೆಯನ್ನು ಸಂಪೂರ್ಣವಾಗಿ ಬೇರ್ಪಡಿಸಿದರು. ಗುರಿ ಮುಖ್ಯವೇ ಹೊರತು ಮಾರ್ಗವಲ್ಲ. ಎಂಡ್ಸ್ ಜಸ್ಟಿಫೈ ದ ಮೀನ್ಸ್. ರಾಜ್ಯವನ್ನು ರಕ್ಷಿಸಲು ಅಥವಾ ಅಧಿಕಾರ ಉಳಿಸಿಕೊಳ್ಳಲು ರಾಜನು ಮೋಸ, ಹಿಂಸೆ ಅಥವಾ ಸುಳ್ಳನ್ನು ಆಶ್ರಯಿಸಿದರೆ ಅದು ತಪ್ಪಲ್ಲ ಎಂದು ಮೆಕವಲ್ಲಿ ವಾದಿಸಿದರು. ಇದು ರಾಜಕಾರಣದಲ್ಲಿ ಅನೈತಿಕತೆಗೆ ಒಂದು ತಾರ್ಕಿಕ ಆಯಾಮ ನೀಡಿತು. 3. ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧಿ. ಗಾಂಧೀಜಿಯವರು ಮೆಕವಲ್ಲಿಯ ಸಿದ್ಧಾಂತಕ್ಕೆ ಸಂಪೂರ್ಣ ವಿರುದ್ಧವಾಗಿದ್ದರು. ತತ್ವವಿಲ್ಲದ ರಾಜಕಾರಣ, ಪಾಲಿಟಿಕ್ಸ್ ವಿದೌಟ್ ಪ್ರಿನ್ಸಿಪಲ್ಸ್. ಗಾಂಧೀಜಿಯವರು ಹೇಳಿದ 7 ಸಾಮಾಜಿಕ ಪಾಪಗಳಲ್ಲಿ ಇದು ಪ್ರಮುಖವಾದದ್ದು. ಮಾರ್ಗ ಮತ್ತು ಗುರಿ ಎರಡೂ ಪವಿತ್ರವಾಗಿರಬೇಕು ಎಂಬುದು ಅವರ ವಾದ. ನೈತಿಕತೆ ಇಲ್ಲದ ರಾಜಕಾರಣವು ಸಮಾಜವನ್ನು ನಾಶಪಡಿಸುವ ಸಾವಿನ ಉರುಳು ಎಂದು ಅವರು ಕರೆದರು. ಧರ್ಮ ಅಂದರೆ ಮೌಲ್ಯಗಳು ಮತ್ತು ರಾಜಕೀಯ ಒಂದಕ್ಕೊಂದು ಬೆರೆತಿರಬೇಕು ಎಂದು ಅವರು ಪ್ರತಿಪಾದಿಸಿದರು. 4. ಡಾ. ಬಿ. ಆರ್. ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್. ಅಂಬೇಡ್ಕರ್ ಅವರ ಪ್ರಕಾರ ರಾಜಕೀಯ ನೈತಿಕತೆಯು ಕೇವಲ ವೈಯಕ್ತಿಕ ಗುಣವಲ್ಲ, ಅದು ಸಾಮಾಜಿಕ ನ್ಯಾಯದ ಭಾಗ. ಒಂದು ಸಮಾಜದಲ್ಲಿ ಸಾಮಾಜಿಕ ಸಮಾನತೆ ಇಲ್ಲದಿದ್ದರೆ ಅಲ್ಲಿನ ರಾಜಕೀಯವು ನೈತಿಕವಾಗಿ ಅಧಪತನಗೊಂಡಿದೆ ಎಂದರ್ಥ. ಸಂವಿಧಾನ ಎಷ್ಟೇ ಉತ್ತಮವಾಗಿದ್ದರೂ ಅದನ್ನು ಜಾರಿಗೆ ತರುವವರು ನೈತಿಕತೆ ಹೊಂದಿಲ್ಲದಿದ್ದರೆ ಅದು ವಿಫಲವಾಗುತ್ತದೆ ಎಂದು ಅವರು ಎಚ್ಚರಿಸಿದ್ದರು.